ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಗಬ್ಲುಕೋಡಲ್ಲಿ ಇವತ್ತು ಮಾರಮ್ಮ ದೇವ್ರನ್ನ ಕರೆಸಿದ್ರು ಸುಗ್ಲೂರಿಂದ. ಅಲ್ಲಿಗೆ ಹೋಗೋಣ ಅಂತ ನಾನು ಮತ್ತು ಚರಿ ಬೆಳಗ್ಗೆನೇ ಹೋಗಿದ್ದು. ನಮ್ಮ ಅತ್ತೆಯರು ಕೂಡ ಇಬ್ಬರು ಬಂದಿದ್ದರು, ನಮ್ಮ ಅಪ್ಪಾಜಿ ಅಕ್ಕವರು. ಹಾಗೆ ಎಲ್ಲ ಹೊರಟ್ಬಿಟ್ಟು ದೇವ್ರನ್ನ ಊರೊಳಗಡೆ ಕಟ್ಟೆ ಇದೆ, ಅಲ್ಲಿ ಕೂರಿಸಿ ಪೂಜೆ ಮಾಡೋದು, ಅಲ್ಲೇ ಕುಣಿಸೋದು. ಹಾಗಾಗಿ ಅಪೂರ್ವನೂ ಕೂಡ ರೆಡಿ ಆಗ್ತಿದ್ದಾಳೆ. ಅಪೂರ್ವ ಎಲ್ಲ ಬೀಗ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಹೊರಟ್ವಿ. ನೋಡಿ, ಊರೊಳಗಡೆ ಬಂದ್ವಿ. ಊರೊಳಗಡೆ ಒಂದು ಕಟ್ಟೆ ಇದೆ, ಅವಾಗಿಂದ ಕಟ್ಟೆ ಇದೆ. ಆ ಕಟ್ಟೆ ಮೇಲೆ ದೇವ್ರನ್ನ ಕರ್ಕೊಂಬಂದರೆ ಇಲ್ಲೇ ಕೂರಿಸಿ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ದೇವ್ರನ್ನ ಎಲ್ಲ ಕರ್ಕೊಂಡೋಗಿ ಸುಗ್ಲೂರಿಗೆ ಬಿಟ್ಟು ಅಲ್ಲಿ ಕುಣಿಸಿ ಬರ್ತಾರೆ. ನೋಡಿ, ಎಲ್ಲ ಪೂಜೆ ಮಾಡ್ತಿದ್ದಾರೆ. ಮತ್ತು ಇದು ಮಾರಮ್ಮ ದೇವರು, 5 ಮುಖಗಳಿರುತ್ತೆ ಈ ಮಾರಮ್ಮ, ನಾಡು ಮಾರಮ್ಮ ಅಂತೆ. ಈ ಥರ ಎಲ್ಲ ದೇವ್ರಿಗೆ ಮಾರಮ್ಮ ಊರಿಗೆ ಬಂದಾಗ ಎಲ್ಲ ಮೊಸರನ್ನ ಮತ್ತು ಹಣ್ಣು ತುಪ್ಪ ಮಾಡಿಸ್ಕೊಂಬಂದಿರ್ತಾರೆ. ಅದನ್ನೆಲ್ಲ ಬಾಕ್ಸಲ್ಲಿ ತಂದಿರೋದನ್ನ ಒಂದೇ ಪಾತ್ರೆಗೆ ಹಾಕಿ ಒಟ್ಟಿಗೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಸೊ ಅವತ್ತು ಪ್ರಸಾದ ಆಗಿ ಕೇಸರಿ ಬಾತು, ಮೊಸರನ್ನ ಮತ್ತು ಹಣ್ಣು ತುಪ್ಪ, ಅನ್ನ ಸಾಂಬಾರು, ಜಿಲೇಬಿ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ತುಂಬ ಟೈಮ್ ಆದಮೇಲೆ ನಾವು ಹೋಗಿದ್ದು. ವರ್ಷ ಊರಿಗೆ ಕರೆಸ್ತಿರ್ತಾರೆ, ಇದೊಂದು ಒಳ್ಳೆ ಟೈಮು, ಎಲ್ಲ ಜೊತೆಗೆ ಸೇರ್ತೀವಿ, ಖುಷಿ ಆಗುತ್ತೆ. ಊರೊಳಗಡೆ ಹೋಗೋದು ಅಂದರೆ ಏನೋ ಖುಷಿ. ಅಲ್ಲಿ ಎಲ್ಲರ ಮನೆಗೂ ಹೋಗಿ ಎಲ್ಲರ ಜೊತೆನೂ ಸೇರಿ ಮಾತಾಡ್ಕೊಂಡು ಆ ಸೆಲೆಬ್ರೇಷನಲ್ಲಿ, ಊರಲ್ಲಿ ಹಬ್ಬ ಅಂದರೆ ಎಲ್ಲ ಸೇರಿ ಮಾಡೋ ಖುಷಿನೇ ಬೇರೆ. ನೋಡಿ, ನಮ್ಮೂರವರೆಲ್ಲ ಊಟ ಮಾಡ್ತಿದ್ದಾರೆ. ಎಲ್ಲರಿಗೂ ಏನು ಖುಷಿ, ಎಲ್ಲರ ಮುಖದಲ್ಲೂ ಆ ದೇವ್ರು ಬಂದಿರೋ, ಊರಿಗೆ ಬಂದಿರೋ ಕಳೆ ಎಲ್ಲರಲ್ಲೂ ಕಾಣಿಸ್ತಿದೆ. ನೋಡಿ, ಎಲ್ಲ ಊಟಕ್ಕೆ ನಿಂತ್ಕೊಂಡು ಊಟ ಮಾಡ್ತೀವಿ. ಜಗತ್ತಣ್ಣ ಎಲ್ಲ ನಮ್ಮೂರು ಹುಡುಗರೆಲ್ಲ ನೋಡಿ ನಿಂತ್ಕೊಂಡು ಜಿಲೇಬಿ ಹಂಚಿ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಒಬ್ರಿಗೊಬ್ರು ಎಲ್ಲ ಊಟ ಮಾಡ್ತಿದ್ದಾರೆ. ಆಂಟಿಯರೆಲ್ಲ ನೋಡಿ, ಏನು ಊಟ ಮಾಡೋದು ತೋರಿಸ್ತಿದ್ದೀರಾ ಅಂತ ನಗಾಡ್ತಿದ್ದಾರೆ. ಪವಿತ್ರಕ್ಕ ಇವರು ಎಲ್ಲ ಬೇರೆ ಬೇರೆ ಕಡೆ ಇರ್ತೀವಿ. ಇದೇ ಥರ ಒಂದು ಹಬ್ಬ ಅಂದರೆ ಏನೋ ಖುಷಿ, ಎಲ್ಲ ಒಟ್ಟಿಗೆ ಸೇರ್ತೀವಿ, ಎಲ್ಲ ಮಾತಾಡ್ತೀವಿ. ನಮ್ಮ ಮುಂದೆ ನಮ್ಮ ಮಕ್ಕಳಿಗೆಲ್ಲ ಇದು ಜೋಶ್ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಅಣ್ಣರೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ನೋಡಿ, ನಮ್ಮೂರು ಹುಡುಗರು ನಮ್ಮನ್ನೆಲ್ಲ ತೋರಿಸು ಅಂತ ತುಂಬ ಚೆನ್ನಾಗಿ ವಿಡಿಯೋದಲ್ಲಿ ಬರ್ತಾರೆ. ಅವರೆಲ್ಲ ತುಂಬ ಎನ್ಕರೇಜ್ ಮಾಡ್ತಾರೆ. ಎಲ್ಲ ನೋಡಿ, ಜಗತ್ತಣ್ಣ ಹೇಳ್ತಿದ್ದಾನೆ ಎಲ್ಲ ತೋರಿಸು ನಮ್ಮನ್ನೆಲ್ಲ ಅಂತ. ನೋಡಿ, ಊಟ ಎಲ್ಲ ಪ್ರಸಾದನ ಹಂಚ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಅಡುಗೆ ಅಂತೂ. ಇಲ್ಲಿ ಎಲ್ಲ ಊಟ ಮಾಡಿಬಿಟ್ಟು, ಇದು ಊರೊಳಗಡೆ, ನಾವು ಊರಿಂದ ಸ್ವಲ್ಪ ಆಚೆ ಇರೋದ್ರಿಂದ ಅಲ್ಲೇ ಬಂದು ಹೋಗ್ತೀವಿ. ಈ ಥರ ಊರೊಳಗಡೆ ಬಂದು ಹಬ್ಬ ಸೆಲೆಬ್ರೇಷನ್ ಮಾಡೋದು. ಇವರು ಪ್ರಾಚಿ, ಮನಸ್ವಿ. ನಾವು ಚಿಕ್ಕವರಿದ್ದಾಗ ಅವ್ರು ಇನ್ನೂ ಚಿಕ್ಕ ಮಕ್ಕಳು, ಈಗ ನಮಗಿಂತ ದೊಡ್ಡವರಾಗಿ ಬೆಳೆದು ಎಷ್ಟು ಚೆನ್ನಾಗಿ ಮಿಂಗಲಾಗಿ ಎಲ್ಲರ ಜೊತೆ ಸೇರ್ತಾರೆ ಅಂದರೆ ನೋಡಿ. ನಮ್ಮೂರಲ್ಲಿ ಎಲ್ಲ ಏನೋ ಚೆಂದ, ಎಲ್ಲ ಜೋಶು ಒಂಥರ, ಎಲ್ಲ ಅಷ್ಟು ಎಂಜಾಯ್ ಮಾಡ್ತೀವಿ. ಏನಾದ್ರು ಹೋದರೆ ಎಲ್ಲ ನಿಂತ್ಕೊಂಡು ಊಟ ಮಾಡ್ತಿದ್ದಾರೆ ಪ್ಲೇಟಲ್ಲಿ. ಖುಷಿ ಆಗುತ್ತೆ ಊರಿಗೆ ಹೋಗೋದು ಅಂದರೆ ಏನೋ ಒಂಥರ ಫೀಲಿಂಗು ಚೆಂದ. ಊರಲ್ಲಿ ಎಲ್ಲರ ಜೊತೆ ಸೇರಿ ಎಂಜಾಯ್ ಮಾಡೋದು, ಮಾತಾಡೋದು, ತಲೆ ಹರಟೆ ಮಾಡೋದು, ಆಮೇಲೆ ಅಲ್ಲಿ ಅಕ್ಕಪಕ್ಕ ಮನೆಗೆ ಹೋಗೋದು. ತುಂಬ ಹಳೆ ನೆನಪುಗಳಿದೆ. ಅಲ್ಲಿ ಊರೊಳಗೆಲ್ಲ ಹೋಗ್ತಿದ್ದು, ಅಲ್ಲಿ ಗಟ್ಟೆ ಮೇಲೆ ಗಣಪತಿ ಕೂರಿಸ್ತಿದ್ದು ಎಲ್ಲ. ಈ ಥರ ಊಟ ಮುಗಿಸಿ, ಊಟ ಆದಮೇಲೆ ಈಗ ಭೂತಪ್ಪ ಮತ್ತು ಚೌಡಮ್ಮ ದೇವ್ರನ್ನ ಆ ಕಡೆ ಈ ಕಡೆ ಇಟ್ಟಿದ್ದಾರೆ. ಈಗ ದೇವರಿಗೆಲ್ಲ ಇದಾದಮೇಲೆ ಊಟ ಮುಗಿಸ್ಕೊಂಬಂದ್ಬಿಟ್ಟು ಈಗ ಕುಣಿಸ್ತಾ ಇದ್ದಾನೆ. ಊರಲ್ಲಿ ಆ ನಿಶಾನಿ ಸೌಂಡು, ಆ ಬೀಡ್ಸು ಇದ್ದರೆ ಏನೋ ಒಂಥರ ಜೋಶು. ಊರಿಗೆ ದೇವ್ರು ಬರ್ತಿದೆ ಅಂದರೆ ಏನೋ ಒಂಥರ ಕಳೆ. ಅಲ್ಲಿ ಶಾಮಿಯಾನ ಹಾಕಿ ಎಲ್ಲ ಕುಣಿಸೋದು, ನಾವೆಲ್ಲ ಅಲ್ಲಿ ರೋಡಲ್ಲೇ ಅಲ್ಲಿ ಎಲ್ಲ ಕುತ್ಕೊಂಡು ದೇವ್ರನ್ನ ನೋಡೋದು ತುಂಬ ಚೆನ್ನಾಗಿತ್ತು. ಈ ವರ್ಷ ಅಂತೂ ತುಂಬ ಖುಷಿ ಆಯಿತು. ಇನ್ನು ಒಂದು ವರ್ಷನೂ ಮಿಸ್ ಮಾಡ್ಕೊಬಾರ್ದು ಹೋಗೋದು ಅಂತ ಇಷ್ಟ ಆಯಿತು. ನೋಡಿ, ಅಲ್ಲಿ ದೇವ್ರು ಕುಣಿಸ್ತಿದ್ದಾರೆ, ಮಾರಮ್ಮ ದೇವರು. ಅದು 5 ಮುಖ ಇರುತ್ತಂತೆ, 5 ಮುಖ ಇದೆ. ಅದು ನಾಡು ಮಾರಮ್ಮಗಳಂತೆ 5ವೇ. ತುಂಬ ಖುಷಿ ಆಯಿತು. ಯಾರ್ಯಾರಿಗೆ ಊರಲ್ಲಿ ಉತ್ಸವ ಇದ್ದರೆ ಯಾರೂ ಮಿಸ್ ಮಾಡ್ಕೊಬೇಡಿ, ಚೆನ್ನಾಗಿರುತ್ತೆ. ನಮ್ಮೂರಲ್ಲಂತೂ ತುಂಬ ಚೆನ್ನಾಗಿತ್ತು. ನೋಡಿ, ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರ ಜೊತೆ ಸೇರಿ ಈ ಥರ ಊಟ ಮಾಡೋದು, ಹಬ್ಬ ಮಾಡೋದು. ಮುಂದೆ ನಮ್ಮ ಮಕ್ಕಳಿಗೂ ಈ ಥರ ಸಿಗಲಿ, ಅವರು ಎಂಜಾಯ್ ಮಾಡಲಿ ಅಂತ ಮುಂದೆ ಅವರಿಗೂ ಇದೇ ಥರ. ನೋಡಿ, ಇಲ್ಲಿ ಭೂತಪ್ಪ ದೇವ್ರನ್ನ ಕುಣಿಸ್ತಿದ್ದಾರೆ. ಅದು 2 ದೇವರು ನಾವು ಈ ಕಡೆ ಕೂತಿದ್ವಿ, ತಿರುಗಿಸಿ ಅಂತ ಹೇಳಿದ್ರೆ ಅದು ಒಂದಕ್ಕೊಂದು ಆಪೋಸಿಟಾಗಿ ಕುಣಿಬೇಕಂತೆ. ಅದು ಈ ಕಡೆ ತಿರುಗ್ತಾನೆ ಇರಲಿಲ್ಲ ಕಡಿಮೆ. ಅದೇನೋ ಒಂಥರ ಕಳೆ ಊರಲ್ಲಿ, ಆ ದೇವರು, ಆ ಸಂಸ್ಕೃತಿ ಇನ್ನು ಮುಂದೆ ನಡ್ಕೊಂಡು ಹೋಗಲಿ. ಹಿಂಗೆ ಈ ಥರ ನಡೆಸೋ ಜೋಶ್ ಎಲ್ಲರಿಗೂ ಇರಲಿ, ಹುಡುಗರಲ್ಲೂ ನಮ್ಮ ಸಂಸ್ಕೃತಿನ ಬಿಡ್ದಂಗೆ ಅದನ್ನು ನಡ್ಸ್ಕೊಂಡು ಹೋಗೋ ಖುಷಿ ಇರಲಿ ಅಂತ ಹೇಳ್ತಾ, ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ನಮ್ಮೂರು ನೋಡಿ, ಆ ಕಟ್ಟೆಗಂತೂ ತುಂಬ ಇತಿಹಾಸನೇ ಇದೆ. ಒಂಥರ ದೇವರೆಲ್ಲ ಕುಣಿಸ್ತಾ ಇದ್ದಾರೆ. ನೋಡಿ, ಎಷ್ಟು ಖುಷಿ ಆಗುತ್ತೆ. ಹುಡುಗರೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ.
ಎಲ್ಲ ರೋಡಲ್ಲಿ ಕೂತ್ಕೊಂಡು ಅವತ್ತೆಂತೂ ಬಿಸಿಲಿರಲಿಲ್ಲ. ತುಂಬ ಅವತ್ತು ಮುಗಿಯೋ ತನಕನೂ ಎಲ್ಲ ಅಲ್ಲೇ ಇದ್ದು ಆಮೇಲೆ ದೇವರನ್ನ ಸುಗ್ಲೂರಿಗೆ ಕಳಿಸಿ ಆಮೇಲೆ ನಮ್ಮ ಮನೆಗೆಲ್ಲ ಬಂದ್ವಿ. ನೋಡೋಕ್ಕೆ ಖುಷಿ ಆಗುತ್ತೆ. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.